ವರ್ಷಗಳಿಂದ ಲಕ್ಷಾಂತರ ಭಕ್ತರು ಶಬರಿಮಲೆಗೆ ಭೇಟಿಯನ್ನ ನೀಡ್ತಾರೆ. ಈ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ಮೂಲ ಸೌಕರ್ಯ ಒದಗಿಸುವ ದೃಷ್ಟಿಯಿಂದ ಶಿವಮೊಗ್ಗದಲ್ಲಿ ಅಕ್ಕಿ ಮತ್ತು ಇತರೆ ಸಾಮಗ್ರಿಗಳ ಸಂಗ್ರಹಣೆಗೆ ಅಭಿಯಾನಕ್ಕೆ ಕೆಎಸ್ ಈಶ್ವರಪ್ಪ ಚಾಲನೆಯನ್ನ ನೀಡಿದ್ರು. ದೇವರಿಗೆ ಪೂಜೆ ಸಲ್ಲಿಸಿದ ನಂತರ ಮಾಧ್ಯಮ ಪ್ರತಿನಿಧಿಗಳಿಗೆ ಪ್ರತಿಕ್ರಿಯೆಯನ್ನ ನೀಡಿದಂತಹ ಅವರು ಶಬರಿಮಲೆ ಭಕ್ತರಿಗೆ ಉತ್ತಮ ಮೂಲ ಸೌಕರ್ಯ ಮತ್ತು ಆಹಾರೋಪಚಾರವನ್ನ ಕಲ್ಪಿಸುವುದಕ್ಕೆ ಅಕ್ಕಿ ಮತ್ತು ಇತರೆ ಸಾಮಗ್ರಿಗಳ ಸಂಗ್ರಹಣಾ ಅಭಿಯಾನಕ್ಕೆ ಚಾಲನೆಯನ್ನ ನೀಡಲಾಗಿದೆ ಎಂದರು. ಯಾವುದೇ ಜಾತಿಯ ವ್ಯಕ್ತಿಯಾದರೂ ಕೂಡ ಪ್ರತಿಯೊಬ್ಬರು ಕೂಡ ಒಂದು ಮುಷ್ಟಿಯ ಅಕ್ಕಿಯಾದರೂ ಕೂಡ ಪ್ರತಿಯೊಂದು ಮನೆಯಲ್ಲಿ ಮನೆ ಬರುತ್ತೆ ಅಂತ ಸಂಕಲ್ಪದೊಂದಿಗೆ ಇವತ್ತೇನು ಪ್ರಾರಂಭ ಮಾಡಿ ಅನ್ನಪೂರ್ಣೇಶ್ವರರಿಗೆ ಇವತ್ತು ನಮಗೆ ಒಂದು 25 ಕೆಜಿ ಅಕ್ಕಿ ಗಾಡಿ ಕೊಟ್ಟರು ನಮ್ಮ ಕಾರ್ಯಕ್ಕೆ ಶುಭಾಶಯ ಕೊಡಲಿದೆ. ಅನ್ನಪೂರ್ಣೇಶ್ವರ ಪ್ರತಿಯೊಬ್ಬರು ಕೃಷಿಯೂ ಕೂಡ ಇವತ್ತು ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಇವತ್ತು ಸಾಕ್ಷಾತ್ ಪ್ರತಿ ವರ್ಷ ಕೂಡ 2 ಲೋಡಿನಷ್ಟು ಅಕ್ಕಿನ ನಾವು ಶಬರಿಮಲೆಗೆ ಕಳಿಸ್ತಾ ಇದ್ದೀವಿ ಅಂತ ತುಂಬಾ ಹೆಮ್ಮೆಯಿಂದ ಕೂಡ ನನಗೆ ಕಳಿಸ್ತಾ ಇದೆ. ಮೊನ್ನೆ ನಡೆದ ನಮ್ಮ ಒಂದು ಸಣ್ಣ ಮೀಟಿಂಗ್ ಉದ್ಘಾಟನದ ಸಂದರ್ಭದಲ್ಲಿ ಇಲ್ಲಿಯ ಭಕ್ತರು ಕೂಡ ನನಗೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಇಲ್ಲಿಯ ರಾಮೇಶ್ವರ ದೇವಸ್ಥಾನ ಇರ್ಬೋದು, ಗುಡ್ಡದಲ್ಲಿ ನಮ್ಮ ಗುಡ್ಡಪೇಶ್ವರ ದೇವಸ್ಥಾನ ಇರ್ಬೋದು, ಅದೆಲ್ಲರೂ ಕೂಡ ಅಯ್ಯಪ್ಪ ಮತ್ತು ಪ್ರತಿನಿತ್ಯ ಶಕ್ತಿ ಮಾಡ್ತಾರೆ. ಕೂಡ ಸಮಸ್ಯೆ ಅಂತ ಹೇಳಿದಾಗ ಈ ಬಾರಿ ನಾವು ವಿಷಯ ಮಾಡಿರೋದು 1 ಲೋಡಿನ ಅಕ್ಕಿಯನ್ನೇ ಅದು ಶಿವಮೊಗ್ಗ ನಗರಕ್ಕೆ ಕಳಿಸಿ ಇನ್ನೊಂದು ಲೋಡನ್ನ ಶಬರಿಮಲೆಗೆ ಕಳಿಸಬೇಕು ನಾವು ವಿಷಯ ಮಾಡಿದ್ವಿ. ವಿಶ್ವಾಸವೇ ಸುವರ್ಣ ಶಂಕರದ ಸಂದರ್ಭದಲ್ಲಿ ಯಾವುದೂ ಕೂಡ ನಮಗೆ ಊಟದ ವ್ಯವಸ್ಥೆ ಕಷ್ಟ ಅಂತ ತಿಳಿದು ಸಾಹಸದಿಂದ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಮೊದಲನೇದಾಗಿ ಶಿವಮೊಗ್ಗದಲ್ಲಿ ಇಡೀ ದೇಶದಲ್ಲಿ ಪ್ರಥಮವಾಗಿ ನಾವು ಈ ಒಂದು ಯೋಜನೆ ಪ್ರಾರಂಭ ಮಾಡಿ ಕನಿಷ್ಠ ಒಂದು ಮನೆಗಾದರೂ ಕೂಡ ಒಂದು ಮನೆಯಿಂದ ಒಂದು ಮುಷ್ಟಿ ಅಕ್ಕಿಯಾದರೂ ಕೂಡ ಸ್ವಲ್ಪ ಹಿಂದೆ ಬನ್ನಿ. ಶಂಕರಣ ಅಣ್ಣ ಸ್ವಲ್ಪ ಸೈಡ್ ಅಣ್ಣ ದಯವಿಟ್ಟು.
ಅನ್ನೋದನ್ನು ಅರಿತು ಏನೋ ಒಂದು ತಪ್ಪಾಗುತ್ತೆ, ಅರಿಯದೆ ಎಷ್ಟೋ ತಪ್ಪಾಗಿದೆ. ಅರಿಯದೇ ಇರುವ ತಪ್ಪಿಗೆ ಹೊಣೆ ಯಾರು? ಮಾಡಿದವರು. ಅಂತಹ ಕರ್ಮದ ಫಲ ಕಲಿಕೆ ಎನ್ನುವ ಉದ್ದೇಶದಿಂದ ದಾನ ಧರ್ಮವನ್ನು ಮಾಡತಕ್ಕಂಥದ್ದು. ನಾವು ಅನ್ನದ ಪ್ರಾಣಿಗಳು, ಅದರಲ್ಲಿ ತುಂಬ ಶ್ರೇಷ್ಠರಾದ ಅನ್ನದ ಹೆಸರಿನಲ್ಲಿ ಮಾಡತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ವಿಷಯವನ್ನು ಸಲ್ಲತಕ್ಕಂಥದ್ದು. ಈ ಪವಿತ್ರ ಕಾರ್ಯಕ್ರಮ ಜರುಗಲಿಕ್ಕೆ ಏಕಮುಖೇಯವಾಗಿ ಸಾಧ್ಯವಿಲ್ಲ ಎಂಬಂತೆ ನಮ್ಮೆಲ್ಲರ ಸಹಕಾರದಿಂದ ಅವರಿಗೆ ಬೆನ್ನೆಲುಬಾಗಿದ್ದಂತಹ ಪ್ರತಿಯೊಬ್ಬರಿಗೂ ಕೆಲಸಗಳಿರತಕ್ಕಂತಹ ಮಾನ್ಯ ಈಶ್ವರಪ್ಪ ಕಾಂತೇಶ್ವರ ಹಾಗೂ ಶ್ರೀಕಾಂತಿಯಾದಂತಹ ಅನ್ನಪೂರ್ಣಿಯ ಸಂತರಲ್ಲಿರತಕ್ಕಂತಹ ಈಶ್ವರ ಚೈತನ್ಯ ಸ್ವರೂಪಿಗಳಾದಂತಹ ತಮ್ಮೆಲ್ಲರ ಪಾದಗಳಿಗೆ ಈ ಸಂತ ದೇಶದಾದ್ಯಂತ ಮೊಟ್ಟ ಮೊದಲ ಧ್ಯೇಯದ ಉದ್ದೇಶವನ್ನು ಇಟ್ಟುಕೊಂಡು ನಾವೆಲ್ಲರೂ ಬೆಳೆಯಲಿಕ್ಕೆ ಶಬರಿಮಲೈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇವತ್ತು ಬರೀ ಭಾರತ ಅಲ್ಲ, ವಿಶ್ವದಾದ್ಯಂತ ಅಯ್ಯಪ್ಪನಿಗೆ ಪೂಜೆ ಮಾಡೋಂಥ ಒಂದು ವಿಶೇಷವಾದ ಕ್ಷೇತ್ರ ಶಬರಿಮಲೈ. ಅಲ್ಲಿ ದೇಶ ವಿದೇಶಗಳಿಂದ ಅಯ್ಯಪ್ಪನ ಭಕ್ತರು ಬರ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಆ ಭಾಗಕ್ಕೆ ಊಟ ಬೇಕಾದಂಥ ಮೂಲಭೂತ ಸೌಕರ್ಯಗಳಾಗಬೇಕು ಅನ್ನೋಂಥ ಅಪೇಕ್ಷೆ ಭಕ್ತರದಿದೆ. ಈ ದಿಕ್ಕಿನಲ್ಲಿ ದೇಶದ ಎಲ್ಲ ಭಾಗದಲ್ಲೂ ಕೂಡ ಸಾಸ್ ಅಂತ ಒಂದು ಸಂಸ್ಥೆಯನ್ನು ಶಬರಿಮಲೆ ಸಂಸ್ಥೆಯವರು ಮಾಡಿದ್ದಾರೆ. ಆ ಸಾಸ್ ಸಂಸ್ಥೆಯಿಂದ ಅಲ್ಲಿಗೆ ಬೇಕಾದಂಥ ಅಕ್ಕಿ, ಅವ್ರು ಏನು ಭಕ್ತರು ಬರ್ತಾರೆ ಅವ್ರ ಊಟಕ್ಕೆ ಅಕ್ಕಿ ಏನು ಬೇಕೋ ಅದನ್ನು ಜೋಡಿಸ್ಬೇಕು ಅನ್ನೋಂಥ ತೀರ್ಮಾನ ಸಾಸ್ ಸಂಸ್ಥೆ ಮಾಡಿದೆ. ಹಾಗಾಗಿ ಇವತ್ತು ಇಡೀ ದೇಶದಲ್ಲಿ ಮೊದಲನೇ ಊರು ಶಿವಮೊಗ್ಗ, ಇಲ್ಲಿಂದ ಮುಷ್ಟಿ ಅಕ್ಕಿ ಯೋಜನೆಯನ್ನು ನಾವು ಪ್ರತಿ ಮನೆಯಿಂದಲೂ ಸಂಗ್ರಹ ಮಾಡಬೇಕು ಅಂತ ತೀರ್ಮಾನ ಮಾಡಿ